ಹರೇ ಶ್ರೀನಿವಾಸ. ಅಧಿಕ ಮಾಸದ 8ನೇ ದಿನದ ಪಾರಾಯಣ ಹಾಗೂ ಯಥಾಮತಿಯ ಅರ್ಥಾನುವಾದವನ್ನು ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಡುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ರೂಪನಾಮ ವಿಹೀನ ಗರ್ಗಾರೂಪಿತ ಸುನಾಮದಲ್ಲಿ ಕರೆಸಿದ ವ್ಯಾಪಕ ಪರಿಚ್ಛಿನ್ನ ರೂಪದಿ ತೋರ್ದ ಲೋಕರಿಗೆ ದ್ವಾಪರಾಂತದಿ ದೈತ್ಯರನ್ನು ಸಂತಾಪಗೊಳಿಸುವೆನೆಂದು ಶ್ವೇತದ್ವೀಪ ಮಂದಿರವನವತರಿಸಿ ಸಲಹಿದನು ತನ್ನವರ. ಇದು ಸಕಲ ದುರಿತ ನಿವಾರಣ ಸಂಧಿಯ 8ನೇ ನುಡಿ. ಈ ಕಿರುಹೊತ್ತಿಗೆಯಲ್ಲೂ ಕೂಡ 8ನೇ ನುಡಿಯಾಗಿದೆ. ಈ ನುಡಿಯಲ್ಲಿ ಭಾಗವತದ ದಶಮಸ್ಕಂದದ ಒಂದು ಸಂದರ್ಭವನ್ನು ದಾಸರರು ವಿವರಿಸ್ತಾ ಇದ್ದಾರೆ. ರೂಪನಾಮ ವಿಹೀನ ಅಂತಂದರೆ, ರೂಪ ಅಂದರೆ ಆಕಾರ, ರೂಪ, ನಾಮ ಅಂದರೆ ಹೆಸರು. ರೂಪನಾಮ ವಿಹೀನ, ವಿಹೀನ ಅಂದರೆ ಇಲ್ಲದೆ ಇರೋದು. ಶ್ರೀಹರಿಗೆ ಎಲ್ಲ ರೂಪಗಳು ಎಲ್ಲ ನಾಮಗಳು, ನಿರ್ದಿಷ್ಟವಾದ ರೂಪ ನಿರ್ದಿಷ್ಟವಾದ ಹೆಸರು ಅಂತ ಇಲ್ಲ. ಹಾಗಾಗಿ ಇಲ್ಲಿ ರೂಪನಾಮ ವಿಹೀನ ಅಂತ ಕರೆದಿದ್ದಾರೆ ದಾಸರ್ಯರು. ರೂಪನಾಮ ವಿಹೀನ ಗರ್ಗಾರೂಪಿತ ಸುನಾಮದಲ್ಲಿ ಕರೆಸಿದ. ಗರ್ಗಾರೋಪಿತ ಇದನ್ನು ಬಿಡಿಸ್ಕೋಬೇಕು. ಗರ್ಗ ಪ್ಲಸ್ ಆರೋಪಿತ. ಆರೋಪಿತ ಅಂದರೆ ಹೇಳಿದ್ದು, ಗರ್ಗ ಅಂದರೆ ಗರ್ಗಾಚಾರ್ಯರು. ಇವರು ಯಾದವರ ಪುರೋಹಿತರು, ಕುಲ ಪುರೋಹಿತರು. ಹಾಗಾಗಿ ಇವರ ಸುನಾಮದಲ್ಲಿ ಅಂದರೆ ಇಲ್ಲಿ ಕೃಷ್ಣನ ಜನನ ಆದಾಗ ವಸುದೇವ ಆತನನ್ನು ಎತ್ಕೊಂಡು ಬಂದು ಯಮುನಾ ನದಿಯಲ್ಲಿ ಆತನನ್ನು ಎತ್ಕೊಂಡು ಬಂದು ಮಥುರೆಯಲ್ಲಿ ಗೋಕುಲದಲ್ಲಿ ನಂದಗೋಪ ಯಶೋದೆಯರ ಹತ್ರ ಬಿಡ್ತಾನೆ. ಅಲ್ಲಿ ಮಗು ಬೆಳೆಯುತ್ತೆ. ಈ ಕಥೆ ಎಲ್ಲರಿಗೂ ಗೊತ್ತಿರೋದೆ. ಅವರು ಆ ಮಗುವಿಗೆ ನಾಮಕರಣ ಸಂಸ್ಕಾರ ನೆರವೇರಿಸುವಾಗ ಅವರ ಕುಲಪುರೋಹಿತರಾದ ಗರ್ಗಾಚಾರ್ಯರನ್ನ ಕರೆಸ್ತಾರೆ. ಆ ಗರ್ಗಾಚಾರ್ಯರು ಹೇಳಿದ ಹೆಸರೇ ಕೃಷ್ಣ ಅಂತ. ಆ ಹೆಸರನ್ನು ಎಲ್ಲರೂ ಒಪ್ಪಿ ಕೃಷ್ಣ ಅನ್ನೋ ಹೆಸರನ್ನೇ ಮಗುಗಿಡ್ತಾರೆ. ಹಾಗಾಗಿ ಗರ್ಗಾರೋಪಿತ ಸುನಾಮದಲ್ಲಿ ಕರೆಸಿದ. ಅವರು ಹೇಳಿದ ಒಂದು ಒಳ್ಳೆ ಹೆಸರಿನಿಂದ ಕರೆಸಿ ಅವರನ್ನು ಅನುಗ್ರಹಿಸಿದ ಅಂತ ಅರ್ಥ. ವ್ಯಾಪಕ ಪರಿಚ್ಛಿನ್ನ ರೂಪದಿ ತೋರ್ದ ಲೋಕರಿಗೆ ಅಂದರೆ ವ್ಯಾಪಕನಾದ ಶ್ರೀಹರಿ, ಸರ್ವತ್ರ ವ್ಯಾಪ್ತನಾದ ಶ್ರೀಹರಿ ಪರಿಚ್ಛಿನ್ನ ರೂಪದಿ ನಿರ್ದಿಷ್ಟವಾದ ರೂಪದಿಂದ ತೋರಿಸಿದ, ಕಾಣಿಸಿದ ಲೋಕರಿಗೆ ಅಂದರೆ ಸಾಮಾನ್ಯಾತಿ ಸಾಮಾನ್ಯರಿಗೆ ತನ್ನ ವ್ಯಾಪ್ತ ರೂಪ ನೋಡೋದಕ್ಕಾಗಲ್ಲ ಅಂತ ಪರಿಚ್ಛಿನ್ನವಾದ ರೂಪದಿಂದ ನಿರ್ದಿಷ್ಟವಾದ ರೂಪದಿಂದ ಕಾಣಿಸಿದ ಅಂತ ಅರ್ಥ. ಇನ್ನು ದ್ವಾಪರಾಂತದಿ ದೈತ್ಯರನ್ನು ಸಂತಾಪಗೊಳಿಸುವೆನೆಂದು ಅಂದರೆ ಕೃಷ್ಣ ದ್ವಾಪರಗದ ಕೊನೆಯಲ್ಲಿ ಕೃಷ್ಣ ದೈತ್ಯರನ್ನು ಸಂತಾಪಗೊಳಿಸುವೆನೆಂದು ಅಂದರೆ ಅಸುರರನ್ನು ಸಂತಾಪಗೊಳಿಸುವೆ, ಶಿಕ್ಷಿಸುವೆ, ಪೀಡಿಸುವೆ ಅಂತ ಹೇಳಿ ಶ್ವೇತದ್ವೀಪ ಮಂದಿರವನ್ನು ಅವತರಿಸಿ ಸಲಹಿದನು ತನ್ನವರ. ಶ್ರೀಹರಿಗೆ ಅನಂತಾಸನ, ವೈಕುಂಠ, ಶ್ವೇತದ್ವೀಪ ಅಂತ 3 ಧಾಮಗಳು. ಹಾಗಾಗಿ ಮಥುರೆ ನಿವಾಸಿಯಾದ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಶ್ವೇತದ್ವೀಪದಲ್ಲಿ ಇದ್ದು, ದ್ವೀಪದಲ್ಲಿರೋ ಪರಮಾತ್ಮನೇ ಮಥುರೆಯಲ್ಲಿ ಕೃಷ್ಣನಾಗಿ ಅವತರಿಸಿದ. ಆತನೇ ಮುಂದೆ ಶ್ವೇತದ್ವೀಪದಲ್ಲಿ ಇದ್ದು ಕೂಡ ತನ್ನವರನ್ನು ಸಲಹಿದ, ತನ್ನ ಭಕ್ತರನ್ನು ಸಲಹಿದ. ದ್ವಾಪರ ಯುಗದ ಕೊನೆಯಲ್ಲಿ ಅಸುರರನ್ನು ಸಂಹರಿಸಿ ಭಕ್ತರನ್ನು ಪುರದ ಕರುಣಾಳು ಶ್ರೀಹರಿ ಅಂತ ಸುಂದರ ಸಾರಾಂಶವನ್ನು ಈ ನುಡಿಯಲ್ಲಿ ದಾಸರರು ಇರಿಸಿದ್ದಾರೆ ಅಂತ ಹೇಳ್ತಾ ಈ ದಿನದ ಯಥಾಮತಿ ಅರ್ಥಾನುವಾದವನ್ನು ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು.